ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈಗ ರಕ್ಷಿತನ 3 ಜನ ಸೇರಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅದು ಯಾರ್ಯಾರು ಅಂದರೆ ರಕ್ಷಿತಾ, ರಾಶಿಕಾ ಹಾಗೂ ಅಶ್ವಿನಿ ಅವರು. ಇವತ್ತು ನೈಟು ಬೆಳಗ್ಗೆ ಎಲ್ಲ ಇವಳ್ದಿರುತ್ತೆ, ರಾಶಿಕಾಂದು ಅಡುಗೆ ಮಾಡೋದಿರುತ್ತೆ. ಬಟ್ ರಾಶಿಕಾ ನೈಟ್ ಕೂಡ ಅಡುಗೆ ಮಾಡಿರೋದಿಲ್ಲ, ಅದನ್ನು ಕೂಡ ರಕ್ಷಿತನೇ ಮಾಡಿರ್ತಾಳೆ. ಅದು ಅಲ್ಲದೆ ಬೆಳಗ್ಗೆ ಎದ್ದು ಎಲ್ಲರಿಗೂ ಎಕ್ಸಸೈಸ್ ರಘು ಅವ್ರು ಮಾಡಿಸ್ತಾರೆ. ಎಕ್ಸಸೈಸ್ ಎಲ್ಲ ಆದಮೇಲೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರದ್ದು ಏನು ಕೆಲಸ ಇದೆ ಅದೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಬಟ್ ರಾಶಿಕಾ ಮತ್ತು ಅಶ್ವಿನಿ ಅವರು ಏನು ಗಾರ್ಡನ್ ಏರಿಯಾದಲ್ಲಿ ಹಾಗೆ ಕೂತ್ಕೊಂಡಿರ್ತಾರೆ, ಮಾತಾಡ್ತಿರ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಅವಳು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೋಗಿ ರಕ್ಷಿತಾ ಎಷ್ಟು ಪಾತ್ರೆ ರಾಶಿ ಬಿದ್ದಿರುತ್ತೆ ಅಷ್ಟೆಲ್ಲ ತೊಳ್ಬಿಟ್ಟು ಬಂದ್ಬಿಟ್ಟು ರಾಶಿಕನ ಗಾರ್ಡನ್ ಏರಿಯಾದಲ್ಲಿ ಕರೆಯೋದಕ್ಕೆ ಅಂತ ಹೋಗ್ತಾಳೆ. ರಾಶಿಕಾ ಬಾ ಅಡುಗೆ ಮಾಡು ಅಂತ ಅವಳು ದೂರದಿಂದ ರಾಶಿಕನ ಕರೀತಾರೆ. ಆಗ ರಾಶಿಕಾ ಏನು ಹೇಳ್ತಾಳೆ, ಅಲ್ಲಿ ಅಶ್ವಿನಿ ಅವ್ರ ಪಕ್ಕ ಕೂತೆ ನನಗೆ ಅಡುಗೆ ಮಾಡಲ್ಲ ಅಂತ ಹೇಳ್ಬಿಡ್ತೀನಿ. ಅವಳಿಗೆ ನಾನು ಅಡುಗೆ ಮಾಡೋದೇ ಇಲ್ಲ ಅಂತ ಹೇಳ್ತೀನಿ, ಏನಂತೇಳಿ ನೋಡೋಣ ಅಂತ ಹೇಳ್ತಾಳೆ. ಅಂದರೆ ಅಡುಗೆ ಮಾಡೋಕ್ಕೆ ಹೋಗಲ್ಲ ನಾನು, ಅವಳೇ ಮಾಡ್ಕೊಳ್ಳಿ ಅನ್ನೋ ರೀತಿ ಹೇಳ್ತಾಳೆ. ಅವಾಗ ಮತ್ತೆ ಹತ್ರಕ್ಕೆ ಬಂದ್ಬಿಟ್ಟು ಹೇಳ್ತಾರೆ, ಬಾ ರಾಶಿಕಾ ಅಡುಗೆ ಮಾಡು ಅಂತ ರಕ್ಷಿತಾ ಕರೆದಾಗ ಅವಳು ಏನಂತಾಳೆ, ನಾನು ಮಾಡಲ್ಲ, ನನ್ನ ಕೈಯೆಲ್ಲ ನಾನೆಲ್ಲ ಗೇಮ್ ಮಾಡಿ ಎಲ್ಲ ಕಟ್ಸಾಗ್ಬಿಟ್ಟಿದೆ, ನಾನು ಹಿಂಗೆ ಸೌಟ್ ಹಾಕಿ ಹಿಂಗೆ ತಿರ್ಗ್ಸೋಕ್ಕೂ ಆಗ್ತಾಯಿಲ್ಲ, ನನ್ನ ಕೈ ಫುಲ್ಲು ಬಿದ್ದೋಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ಸಾರಿ, ಬಟ್ ಅವಳು ಹಂಗೆ ಹೇಳೋದು, ನನ್ನ ಕೈ ತಿರ್ಗಿಸ್ತಾ ಇದ್ದಾಳೆ ಬಟ್ ತಿರ್ಗ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ದಾಳೆ. ಅದಕ್ಕೋಸ್ಕರ ಇವಳು ರಘುವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ ರಕ್ಷಿತಾ. ನೋಡಿ ಅವಳು ಅಡುಗೆ ಮಾಡಲ್ಲ ಅಂತ ಹೇಳ್ತಿದ್ದಾಳೆ, ಅವಳು ಮಾಡಲಿಲ್ಲ ಅಂದರೆ ಈಗ ನನಗೆ ಹೇಳ್ಬಿಡಿ ಅಡುಗೆ ಮಾಡು ಅಂತ, ನಾನು ಕೂಡ ಮಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕಿಂತ ಮುಂಚೆ ರಘು ಅವರು ಸ್ಪಂದನ ಹಾಗೂ ಕಾವ್ಯ ಗಿಲಿಯವ್ರ ಹತ್ರ ಎಲ್ಲರ ಹತ್ರನೂ ಹೇಳ್ತಿರ್ತಾರೆ, ಈ ಮನೆಯಲ್ಲಿ ಒಬ್ಬರ ಬಗ್ಗೆ ಏನೋ ಒಂಚೂರು ನನ್ನ ಹತ್ರ ಒಂಚೂರು ಹೇಳೋದಕ್ಕೆ ಕಂಪ್ಲೇಂಟೇ ಇಲ್ಲ ಅಂದರೆ ಅದು ರಕ್ಷಿತಾ. ಪಾಪ ಯಾರು ಅಡುಗೆ ಮಾಡಲಿಲ್ಲ ಅಂದರೂ ಪಾಪ ಹುಡುಗಿ ಅಡುಗೆ ಮಾಡುತ್ತೆ, ಯಾರು ಇಲ್ಲ ಅಂದರೂ ಪಾಪ ಹುಡುಗಿ ಯಾರು ಹೆಲ್ಪ್ ಮಾಡಲಿಲ್ಲ ಅಂದರೂ ಅಡುಗೆ ಮಾಡ್ತಿರುತ್ತೆ. ಆದರೆ ಈ ಮನೆಯವರೆಲ್ಲ ಪಾಪ ಅವಳನ್ನ ಒಳ್ಳೆ ಮನೆಗೆ ಕೆಲಸದವ್ಳ ಥರ ಟ್ರೀಟ್ ಮಾಡ್ತಿರ್ತಾರೆ ಅಂತ ಹೇಳ್ತಿರ್ತಾರೆ. ಎಲ್ಲರೂ ಕೂಡ ಹೌದು, ಆದರೆ ಅವಳು ಕೂಡ ಅವ್ಳದ್ದು ಎಷ್ಟಿದೆ ಅಷ್ಟು ಮಾತ್ರ ಮಾಡ್ಕೋಬೇಕು, ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಲೇಬಾರ್ದು ಅಂತ, ಅದಕ್ಕೆ ಅವಳು ನಂಗೆ ಟ್ರೀಟ್ ಮಾಡ್ತಾರೆ ಈ ಅಶ್ವಿನಿ ಅವರೆಲ್ಲ ಅಂತ ಅವರು ಎಲ್ಲ ಮಾತಾಡ್ತಿರ್ತಾರೆ. ಅದಾದ ನಂತರ ಅವಳು ಹಂಗೆ ಕಂಪ್ಲೇಂಟ್ ಮಾಡ್ತಿದ್ದಂಗೆ ರಕ್ಷಿತಾ ರಘುವ್ರಿಗೆ ಕಂಪ್ಲೇಂಟ್ ಮಾಡ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಇವಳು ಅಶ್ವಿನಿ ರಾಜಮಾತೆ ಬಂದ್ಬಿಟ್ಟು, ಏಯ್ ನಿಂದು ಜಾಸ್ತಿ ಆಯಿತು, ಮಧ್ಯದಲ್ಲೆಲ್ಲ ಸುಮ್ಮನೆ ಮಾತಾಡ್ತೀಯ ನೀನು ಅಂತ ಎಲ್ಲ ಹೇಳ್ತಾರೆ. ಹಾಗೆ ರಾಶಿಗೆ ಕೂಡ ನೀನು ಬಾಯಿ ಮುಚ್ಕೊಂಡಿರೋ, ಇಲ್ಲಾಂದರೆ ಸರಿ ಇರೋದಿಲ್ಲ ಅಂತ ಅವಳು ಕೂಡ ರಕ್ಷಿತಾಗೆ ವಾರ್ನಿಂಗ್ ಮಾಡ್ತಾಳೆ. ಯಾವಾಗ್ಲೂ ಅಶ್ವಿನಿ ಅವರು ರಾಶಿಕಾ ಅವರು ಅಶ್ವಿನಿ ಮೇಲೆ ಡಿಪೆಂಡ್ ಆಗಿರೋದಕ್ಕೆ, ಅದಕ್ಕೆ ಅವಳು ರಕ್ಷಿತಾ ಡಿಪೆಂಡೆಂಟ್ ಆಗಿದೆ. ಅಂದರೆ ನೀನು ಯಾವಾಗಲೂ ನೀನೇ ಮಾತಾಡಕ್ಕೆ ಬಂದರೆ ಅಶ್ವಿನಿ ನಿಂಗೆ ಸಪೋರ್ಟಾಗಿ ಮಾತಾಡೋಕ್ಕೆ ಬಂದುಬಿಡ್ತಾರೆ, ನೀನು ಡಿಪೆಂಡ್ ಆಗಿದೆಯಾ, ಒಬ್ಬರ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ಎಲ್ಲ ಹೇಳ್ಕೊಂಡು ಹೋಗ್ತಿರ್ತಾಳೆ. ಆಗ ಅಶ್ವಿನಿ ಅವರು ಫುಲ್ಲು 3 ಜನ, ಏಯ್ ನೀನು ಜಾಸ್ತಿ ಆಗಬೇಡ, ನೀನು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿರು, ಸುಮ್ಮನೆ ಏನೇನೋ ಮಾತಾಡೋಕ್ಕೆ ಬಂದರೆ ಸರಿ ಇರಲ್ಲ ಅಂತ 3 ಜನ ಸೇರಿ ವಾರ್ನಿಂಗ್ ಮಾಡಿದ್ದಾರೆ ರಕ್ಷಿತಾಗೆ. ಅದು ಅಲ್ಲದೆ ರಿಷಾಗೂ ಕಂಡ್ರೆ ರಕ್ಷಿತಂಗೆ ಕಂಡ್ರೆ ಆಗಲ್ಲ, ರಾಶಿಕಾಗೂ ಆಗಲ್ಲ, ಇವರು ಅಶ್ವಿನಿಯವ್ರಿಗೂ ಆಗಲ್ಲ, ಏನದಕ್ಕೂ ಗೊತ್ತಿಲ್ಲ. ರಕ್ಷಿತಂಗೆ ಕಂಡ್ರೆ ಅವ್ರಿಗೆ ಯಾರಿಗೂ ಆಗೋದೇ ಇಲ್ಲ. ಪಾಪ ಹುಡುಗಿ ಏನು ಮಾಡಿದೆ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಗೈ. ಸುಮ್ಮನೆ ರೇಗಾಡ್ತಿರ್ತಾರೆ ಹುಡುಗಿ ಮೇಲೆ, ಸಿಕ್ಕಾಪಟ್ಟೆ ಓವರ್ ಆಯ್ತು ಇವರು ಒಬ್ರದ್ದು. ನಾನು ಏನಾದ್ರು ಜಗಳ ಆಡಿದ್ರೆ ಕಾಣಿಸ್ಕೊಳ್ತೀವಿ ಅನ್ನೋ ಒಂದು ಏನಂತಾರೆ, ಒಂದು ಮನೋಭಾವ ಅವರಲ್ಲಿ ಉಟ್ಕೊಬಿಟ್ಟಿದೆ ಅನಿಸುತ್ತೆ. ಅದಕ್ಕೋಸ್ಕರ ಅಷ್ಟು ಓವರಾಗಿ ಕಿರ್ಚಾಡ್ತಿರ್ತಾರೆ ಯಾವಾಗ್ಲೂ. ಇರಲಿ ನೋಡೋಣ, ಇದಕ್ಕೂ 100% ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರೆ. ನೋಡುವ ಏನಾಗುತ್ತೆ ಏನು ಕತೆ. ಇವತ್ತು ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾರು ತಪ್ಪು ಯಾರು ಸರಿ. 100% ಇವ್ರುಗಳದ್ದು ತಪ್ಪಿರುತ್ತೆ, ಕೆಲಸ ಮಾಡಿಲ್ಲ ಅಂದರೆ ಪಾಪ ಹುಡುಗಿ ನಿನ್ನ ಮನೆಗೆ ಕೆಲಸದವ್ರು ಮಾಡ್ಕೊಬಿಟ್ಟಿದ್ದಾರೆ ಇವರೆಲ್ಲ ಸೇರಿ. ನೋಡುವ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ತಗೊಳ್ಳೋ ಫೋನ್.